ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಪರಿನಿರ್ವಾಣವಾಗಿ 89 ವರ್ಷಗಳು ಕಳೆದಿವೆ. ಪ್ರತಿ ವರ್ಷವೂ ಚೈತ್ಯ ಭೂಮಿ ಎಂದು ಕರೆಯುವ ಅವರ ಸಮಾಧಿ ಬಳಿ ಲಕ್ಷಾಂತರ ಜನ ದೇಶದ ಮೂಲೆ ಮೂಲೆಗಳಿಂದ ಗಮನಿಸುತ್ತಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಆಯಾ ಭಾಗದ ಅಂಬೇಡ್ಕರ್ ಪ್ರತಿಮೆಗಳಿಗೆ ನಿತ್ಯ ಶುದ್ಧೀಕರಣ ಮಾಡಿ, ಪುಷ್ಪ ನಮನ ಅರ್ಪಿಸಿ, ಜ್ಯೋತಿ ಬೆಳಗಿಸುವುದರ ಮೂಲಕ ಅವರ ವಿಚಾರಧಾರೆಗಳನ್ನು ಜನರಿಗೆ ಅಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಅದರಂತೆ ಮಹದೇವಪುರ ಕ್ಷೇತ್ರದ ಹೇರಂಡಹಳ್ಳಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಕಾವೇರಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿವಂಗತ ಜಿಗಣಿ ಶಂಕರ್ ಅವರ ಪುತ್ರ, ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಪಾಲ್ಗೊಂಡಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ, ಪುಷ್ಪ ನಮನ ಸಲ್ಲಿಸಿ, ಮೊಂಬತ್ತಿ ಬೆಳಗಿಸಿ ಘೋಷಣೆಗಳನ್ನು ಕೂಗುವ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ 13ನೇ ಮುಂಬೈ ಮಹಾಯಾತ್ರೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಬಶೀರ್, ಶಾಮಪ್ಪ, ರಮೇಶ್, ಮುನಿರಾಜು, ರವಿ, ನವೀನ್, ಕೆಂಪರಾಜು, ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಇದ್ದರು. ಅಮರವಾಗಲೇ 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 ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮರವಾಗಲಿ ಅಮರವಾಗಲಿ ಶೋಷಿತ ಅಮರವಾಗಲಿ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಇದು ಯಾರು ಅಡ್ಡ ಇಲ್ಲ ತಾನೆ. ಜೈ ಭೀಮ್. ಇವತ್ತಿನ ಮುಂಬೈ ಮಹಾಯಾತ್ರೆಯು ನಾವು ಈರಂಡಹಳ್ಳಿ ಗ್ರಾಮ, ಬೆಂಗಳೂರು ಪೂರ್ವ ತಾಲೂಕು ಈರಂಡಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಕಾವೇರಪ್ಪ ಅವರು ನಡೆಸಿಕೊಟ್ಟಿದ್ದಾರೆ. ಮೂಲ ಉದ್ದೇಶ ಮುಂಬೈ ಮಹಾಯಾತ್ರೆಯ ಮೂಲ ಉದ್ದೇಶ ನಾವು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಮತ್ತು ಅವರ ಒಂದು ಹಾಕಿಕೊಟ್ಟಂಥ ದಾರಿಯನ್ನು ನಾವು ಮುಂದುವರಿಸಬೇಕು. ನಮ್ಮ ತಂದೆಯವರಾದ ಶ್ರೀ ಜಿಗಣಿ ಶಂಕರ್ ಅವರು 10 ವರ್ಷಗಳ ಕಾಲ ಈ ಮುಂಬೈ ಮಹಾಯಾತ್ರೆಯನ್ನು ನಡೆಸ್ಕೊತ ಬಂದರು. ಈಗ ಅವರು ಕಾಲ ಆದಮೇಲೆ ನಾವು ಇದನ್ನು 2 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ ದಲಿತ ಸಮುದಾಯದಲ್ಲಿ ನಾವು ಕೇಳ್ಕೊಳ್ಳೋದು, ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ಳಿ. ನೀವು ಗುಡಿ ಗುಂಡಾಂತರ ಮತ್ತು ಮೌಢ್ಯಾಚಾರಕ್ಕೆ ಒಳಪಡದೆ ನೀವು ಚೈತ್ಯಭೂಮಿ ಆಗಲಿ, ಭೀಮಾಕೋರೆಗಾಗಲಿ, ದೀಕ್ಷಾಭೂಮಿ ಆಗಲಿ, ಈ ಮೂಲ ಸ್ಥಳಗಳೇನಿದೆ ನಮ್ಮ ಒಂದು ದಲಿತ ಸಮುದಾಯದ ಒಂದು ಸಿದ್ಧಾಂತವನ್ನು ಮುಂದುವರಿಸುವ ಒಂದು ಸ್ಥಳಗಳಾಗಿದೆ. ಇದನ್ನು ವೀಕ್ಷಣೆ ಮಾಡಿ ತಮ್ಮ ಒಂದು ಪೀಳಿಗೆಗೆ ಒಂದು ದಾರಿದೀಪವಾಗಿ ಆಗಬೇಕು. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟು ನೀವು ನಿಮ್ಮ ಊರುಗಳಲ್ಲಿ ಪುತ್ಥಳಿಗಳನ್ನು ಸ್ವಚ್ಛ ಮಾಡಿ ಡಿಸೆಂಬರ್ 6ಕ್ಕೆ ಒಂದು ಪರಿನಿರ್ವಾಣ ದಿನವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ಈರಂಡಹಳ್ಳಿಯಲ್ಲಿ 2ನೇ ದಿನ ಈರಂಡಹಳ್ಳಿಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ವಿ. ಅಂಬೇಡ್ಕರ್ ಅವರ ಸ್ವಚ್ಛತೆಯನ್ನು ಮಾಡಿ ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಪುಷ್ಪವನ್ನು ಅರ್ಪಿಸಿ ಒಂದು ದೀಪ ಬೆಳಗೋದ ಮುಖಾಂತರ ಅವರನ್ನು ಯಾವಾಗಲೂ ಚಿರವಾಗಿ ಇರಲಿ ಅಂತ ನಾವು ಈ ಮೂಲಕ ಅವರನ್ನು ಯಾವಾಗಲೂ ಅವರು ಚಿರವಾಗಿ ಇರಬೇಕು. ಅದರಿಂದ ಇವತ್ತು ಈರಂಡಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛ ಮಾಡುವುದಕ್ಕೆ ನಮ್ಮೂರಿನ ಎಲ್ಲ ಹಿರಿಯ ಮುಖಂಡರು, ಸ್ನೇಹಿತರು ಎಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಏನು ದಿವಂಗತ ಜಿಗಣಿ ಶಂಕರ್ ಸಾಹೇಬರು ಸತತ 13 ವರ್ಷಗಳಿಂದ 10 ವರ್ಷದಿಂದ ಒಂದು ಒಳ್ಳೆಯ ವಿಚಾರವನ್ನು ಜನಗಳಿಗೆ ತಿಳುವಳಿಕೆ ಕೊಡಬೇಕು, ಒಳ್ಳೆಯ ವಿಚಾರವನ್ನು ಜನಗಳಿಗೆ ತಲುಪಿಸೋ ರೀತಿಯಲ್ಲಿ ನಾವು ಮಾಡಬೇಕಂತ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇನ್ನೂ ಕೆಲವರಿಗೆ ಅಂಬೇಡ್ಕರ್ ಅಂದರೆ ಯಾರು ಏನು
ನಾವು ಏನಕ್ಕೆ ಅವ್ರನ್ನ ತಿಳ್ಕೊಬೇಕು ಅನ್ನೋದು ಇದು ಇನ್ನೂ ಕೆಲವರಿಗೆಲ್ಲ ಅರಿವೇ ಇಲ್ಲ. ಅವ್ರನ್ನ ಬರೀ ದ್ವೇಷ ಮಾಡೋದು, ಸಂವಿಧಾನನ ಪ್ರಶ್ನೆ ಮಾಡೋದು, ನಾವು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋ ಇದೇ ಉಡಾಪೆ ಮಾತುಗಳಲ್ಲಿ ಜನಗಳಿಗೆ ಮುಂಕುಬೂಚಿ ಇರಿಸ್ತಾ ಅಂಬೇಡ್ಕರ್ ಅವರು ನಮಗೋಸ್ಕರ ಏನು ಮಾಡಿದ್ದಾರೆ, ಕಟ್ಟಕಡೆ ವ್ಯಕ್ತಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಜನಗಳಿಗೆ ಮೂಡಿಸ್ಬೇಕಂತ ನಮ್ಮ ಜಿಗಣಿ ಶಂಕರ್ ಸಾಹೇಬರು ಒಳ್ಳೆಯ ರೀತಿಯಲ್ಲಿ ಅರಿವಿನ ಕಾರ್ಯಕ್ರಮ ಅಂತ ಹಸಿವು ವಿದ್ಯೆ ಮತ್ತು ಎಲ್ಲ ರೀತಿಯಲ್ಲಿ ಹೋಗಲಾಡಿಸ್ಬೇಕು, ಜನಗಳಿಗೆ ತಿಳುವಳಿಕೆ ನೀಡಬೇಕು ಅಂಥೇಳಿ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ಕೂಡ ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಗಣಿ ಶಂಕರ್ ಅವರ ಪುತ್ರ ಪ್ರಜ್ವಲ್ ಜಿಗಣಿ ಶಂಕರ್ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ. ಹಾಗೆ ನಮ್ಮ ಎಲ್ಲ ನಮ್ಮ ಊರಿನ ಮುಖಂಡರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಜೈ ಭೀಮ್, ವಂದನೆಗಳು. ಇಲ್ಲಿ ಬಾಬಾ ಸಾಹೇಬ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಲು ಏನು KRSನ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಆಗಮಿಸಿದ್ದಾರೆ. ಈ ಹಿಂದೆ ಅವರ ತಂದೆಯವರಾದ ಜಿಗಣಿ ಶಂಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದರು. ಅದನ್ನು ಅವರು ಈ ದಿನ ಮುಂದುವರಿಸ್ತಾ ಬಂದಿದ್ದಾರೆ. ಇದೊಂದು ಏನು ಈಗಿನ ಪೀಳಿಗೆಗೆ ಭಾಳ ಅತಿ ಮುಖ್ಯವಾದ ಸಂದೇಶ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದರೆ ಬಾಬಾ ಸಾಹೇಬರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು ಅನ್ನೋ ಕೆಲವೊಂದು ವಿಚಾರಗಳೇ ತಿಳಿದೇ ಇರ್ತಕ್ಕಂಥ ಏನು ಮನಸ್ಥಿತಿಗಳು ಇವತ್ತು ಈ ಕಡೆ ಏನು ಅವರಿಗಾಗಿ ಸಂವಿಧಾನ ಬರೆದುಕೊಟ್ಟಂಥ ಬಾಬಾ ಸಾಹೇಬರನ್ನ ಮರಿತಾ ಇದ್ದಾರೆ. ಅವರು ಎಲ್ಲಿ ಐಕ್ಯ ಆದರು, ಎಲ್ಲಿ ಅವರನ್ನು ಇದು ಮಾಡಿದ್ರು, ಅವರು ಕಟ್ಟಿಕೊಟ್ಟಂಥ ಸಂವಿಧಾನದಲ್ಲಿ ಏನೆಲ್ಲ ಇತ್ತು ಇವುಗಳನ್ನು ತಿಳಿಬೇಕಾದ್ರೆ ಆ ಸಂವಿಧಾನ ಮತ್ತು ಅವರುಗಳನ್ನು ನಾವು ಅರ್ಥಕೋಬೇಕಾಗತ್ತೆ. ಇದೊಂದು ಒಳ್ಳೆಯ ಸಂದೇಶವನ್ನು KRS ಸಂಘಟನೆ ನೀಡ್ತಾ ಇದೆ. ಇದು ಹೀಗೆ ಮುಂದುವರಿತಾ ಹೋಗಲಿ. ಏನು ಈ ಮಹಾಯಾತ್ರೆ ಎಲ್ಲರೂ ಹೋಗಿ ಆ ಚೈತ್ಯಭೂಮಿಯಲ್ಲಿ ಹೋಗಿ ಬಾಬಾ ಸಾಹೇಬರ ಆ ಪುಣ್ಯಭೂಮಿಯನ್ನು ನೋಡಿ ಬರಲಿ ಅಂಥೇಳಿ ನಾವು ಕೂಡ ಆಶಿಸ್ತೀವಿ. ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿದ್ಧಾಂತಗಳು, ವಿಚಾರಗಳು ಇವೆಲ್ಲವೂ ಕೂಡ ಭಾರತ ದೇಶದ ಪ್ರತಿ ಪ್ರಜೆಗಳು ಕೂಡ ಅದನ್ನು ಅನುಸರಣೆ ಮಾಡಬೇಕು. ಏನು ಕರ್ನಾಟಕ ರಿಪಬ್ಲಿಕನ್ ಸೇನೆ ಮುಂಬೈ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ರೀತಿ ಅನೇಕವಾದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ದೇಶದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಈಗಾಗಲೇ ನೋಡ್ತಾ ಇದ್ದೀರಾ ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು, ಸಂವಿಧಾನವನ್ನು ತಿರುಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನು ಉಳಿಸಬೇಕು. ಸಂವಿಧಾನದ ಎಲ್ಲ ರೀತಿಯ ಒಂದು ಹಕ್ಕುಗಳನ್ನು, ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಈ ದೇಶದ ಕಟ್ಟಕಡೆ ಪ್ರಜೆಯೂ ಕೂಡ ಸಂವಿಧಾನದ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ರಥಯಾತ್ರೆಯನ್ನು ಮಾಡಿದರು, ಆ ರಥೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕೆ ಹೋಗಬಾರ್ದು. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಗೆ ಅವರು ಹುಟ್ಟಿದ ಒಂದು ಕ್ಷಣ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಅವರು ಹುಟ್ಟಿದಾಗಲೇ ಭೀಮನ ರೀತಿಯಲ್ಲಿ ಇದ್ದರು. ಆ ಕಾರಣಕ್ಕಾಗಿ ಅವರಿಗೆ ಭೀಮ ಅಂತ ಹೆಸರನ್ನು ಇಟ್ಟಿರ್ತಾರೆ. ಅವರು ಹುಟ್ಟಿನಿಂದಲೇ ಅನೇಕ ರೀತಿಯ ಶೋಷಣೆಯನ್ನು, ತಾರತಮ್ಯವನ್ನು, ಸಮಾಜದಲ್ಲಿ ನಡೆಯುವಂಥ ಈ ದಾರಿದ್ರ್ಯತನ ಏನಿತ್ತು ಇವೆಲ್ಲವುಗಳನ್ನು ಅವರು ಬಾಲ್ಯದಲ್ಲಿ ನೋಡುತ್ತಾ ಬಂದಿರ್ತಾರೆ. ಹಾಗಾಗಿ ಅವರಿಗೆ ಜೀವನದಲ್ಲಿ ರೋಸಿ ಹೋಗಿ ಅವರು ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಗಮನಿಸಿರ್ತಾರೆ. ಆ ಕಾರಣಕ್ಕಾಗಿ ಆ ಒಂದು ರೀತಿಯಾದಂತಹ ಸಿದ್ಧಾಂತಗಳನ್ನು, ಆ ರೀತಿಯ ಶಿಕ್ಷಣವನ್ನು ಪಡ್ಕೊಂಡು ಇಡೀ ದೇಶದಾದ್ಯಂತ ಅವರಷ್ಟು ಸಂವಿಧಾನವನ್ನು ತಿಳ್ಕೊಂಡು ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತದ ಬೃಹತ್ ಸಂವಿಧಾನವನ್ನು ನಿರ್ಮಾಣ ಮಾಡಿರ್ತಾರೆ. ಏನು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾವು ಎಂಜಲನ್ನು ಆ ಕಡೆ ಈ ಕಡೆ ಉಗಿಯಂಗಿರಲಿಲ್ಲ. ಅದನ್ನು ಬುಟ್ಟಿಯಲ್ಲಿ ಉಗಿಬೇಕಾಗಿತ್ತು, ಒಂದು ಮಡಿಕೆಯಲ್ಲಿ ಉಗಿಬೇಕಾಗಿತ್ತು. ಮತ್ತು ಹಿಂದ್ಗಡೆ ಪರಕೆಯನ್ನು ಕಟ್ಕೊಂಡು ನಡೆದಾಡುವಂತಹ ಪರಿಸ್ಥಿತಿ ಇತ್ತು. ಅದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ, ನೋವುಗಳನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಾಗ ಆ ಹೋರಾಟದ ಕಿಚ್ಚು ಏನು ಶಿಕ್ಷಣ, ಸಂಘಟನೆ, ಹೋರಾಟ, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡೆಯೋದ್ರ ಮೂಲಕ, ಹೋರಾಟವನ್ನು ಮಾಡೋದ್ರ ಮೂಲಕ ಈ ಸಮಾಜದಲ್ಲಿರುವಂಥ ಈ ದಾರಿದ್ರ್ಯತನವನ್ನು, ಶೋಷಣೆಯನ್ನು, ತಾರತಮ್ಯವನ್ನು ನಾವೆಲ್ಲರೂ ಕೂಡ ಹೋಗಲಾಡಿಸುವಂಥ
ಸ್ಥಿತಿಯಲ್ಲಿ ಬಂದಿದ್ದೀವಿ. ಈಗಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದು ಈ ದಾರಿದ್ರ್ಯತನವನ್ನು ಅಟ್ಲೀಸ್ಟ್ ನಮ್ಮ ಸಮಾಜದ ಕಟ್ಟಕಡೆಯ ಪ್ರಜೆ ಅಟ್ಲೀಸ್ಟ್ ಓಡಾಡೋದಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ, ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಅವರ ರಥೆಯನ್ನು ನಾವು ನಿಲ್ಲಿಸಬಾರ್ದು. ಆ ರಥೆಯನ್ನು ನಾವು ಯಾವಾಗಲೂ ಕೂಡ ಮುಂದೆ ಒರೆಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಸಂದೇಶವನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಭೀಮ್. ಜೈ ಭೀಮ್ ನಮೋ ಬುದ್ಧಾಯ. ಈ ದಿನ ಹಿರಂಡಳ್ಳಿ ಗ್ರಾಮದಲ್ಲಿ ಕಾವೇರಪ್ಪನವರ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಏನು ಬಾಬಾ ಸಾಹೇಬರ ಪುತ್ಥಳಿಯನ್ನು ತೊಳೆದು ಮುಂಬೈ ಯಾತ್ರೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಇವತ್ತು ಇಲ್ಲಿ ಚಾಲನೆ ನೀಡಿದ್ದಾರೆ. ಈ ಚಾಲನೆಯನ್ನು ಹಿರಿಯ ಹೋರಾಟಗಾರರು, KRSನ ರಾಜ್ಯಾಧ್ಯಕ್ಷರು ದಿವಂಗತ ಜಿಗಣಿ ಶಂಕರ್ ಸಾಹೇಬರು ಇದನ್ನು ಮೊದಲು ಹುಟ್ಟಾಕಿರೋದು. ಈ ಯಾತ್ರೆ ಎಂದೆಂದಿಗೂ ನಿಲ್ಲಬಾರ್ದು. ಅವರ ಪುತ್ರರಂಥ ಪ್ರಜ್ವಲ್ರವರು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಜನ ತಲುಪೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೇನೆ. ಜೈ ಭೀಮ್ ನಮೋ